ಅವರು ಮನೆಗಳ ಮೇಲೆ ಬಾವುಟ ಎಲ್ಲ ನೆಡೋಕ್ಕೆ ಸ್ಟಾರ್ಟ್ ಮಾಡವ್ರೆ. ಅವ್ರು ಕೊಟ್ಟಿರೋದ್ರಿಂದ ನೆಡ್ತಾ ಇದ್ದೀರಾ, ನಿಮ್ಮ ಇಷ್ಟವಾಗಿ ನೆಡ್ತಾ ಇದ್ದೀರಾ ಅಂತ ನಮ್ಮ ಜನತೆಗೆ? ನಮ್ಮ ಇಷ್ಟವಾಗೇ ಇಕ್ಕಿರೋದು. ಹೌದು, ಇಷ್ಟವಾಗಿ ಮಾಡಿರೋದು ಇದು. ನಮ್ಗೆ ಇಷ್ಟವಾಗಿ ನೆಟ್ಟಿರೋದು ನಾವು ಇಷ್ಟವಾಗಿ ನಾವೇ ಇಷ್ಟವಾಗಿ ಕಟ್ಟಿರೋದು. ನಮ್ಮ ಭಾರತ, ನಮ್ಮ ಧ್ವಜ ನಾವು ಆರಿಸಿ ಇನ್ಯಾವ್ದು ಆರಿಸ್ಬೇಕು? 10 ಜನಕ್ಕೆ ತಿಳಿಲಿ ಇದೊಂದು ಧ್ವಜ ಅಂತ ಅಂದ್ಬಿಟ್ಟು. ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ ಮಾಡಬೇಕು ಅಂತ. ಇದನ್ನು ಧ್ವಜಾರೋಹಣೆ ಮಾಡಿದ್ದಾರೆ, ಅದೇ ತಿರ್ಗಿ ಅದನ್ನೇ ಅದೇ ಥರ ತೆಗೆದು ಇಡಬೇಕು. ಇಂಡಿಯನ್ ಫ್ಲಾಗ್ ಬಂದು ಏನಿದೆ ಅದು ಪ್ರತಿಯೊಬ್ಬ ಇಂಡಿಯನ್ಸ್ಗೂ ಎಲ್ರಿಗೂ ಇಷ್ಟವಾದಂಥ ಒಂದು ಧ್ವಜ ಅದು. ಅದನ್ನು ಏನಂದರೆ ಈಗ ಸ್ಥಳೀಯ ಮುಖಂಡರು ಏನು ಮಾಡ್ತಾ ಇದ್ದಾರೆ, ಅದನ್ನು ಪ್ರತಿಯೊಂದು ಮನೆ ಮೇಲೂ ನಡಿ ಅಂತ ಎಲ್ಲರೂ ಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಎಲ್ಲರ ಮನೆಗಳ ಮೇಲೂ ಅದನ್ನು ಕಟ್ಟಿದ್ದಾರೆ ಈಗ. ಸೊ ಅದು ಪ್ರತಿಯೊಬ್ಬರಿಗೂ ಅವ್ರಿಗೆ ಇಷ್ಟನೇ. ಏನಂದರೆ ಈಗ ಇಲ್ಲಿ ಸ್ಥಳೀಯರು ಕೊಟ್ಟಿರೋದ್ರಿಂದ ಅವ್ರಿಗೆ ಬೇಗ ಅವ್ರ ಕೈಗೆ ಧ್ವಜ ಅನ್ನೋದು ಸಿಕ್ಕಿ ಅದನ್ನು ಎಲ್ರಿಗೂ ಕಟ್ಟೋದಕ್ಕೆ ಇಷ್ಟ ಆಗಿ ಎಲ್ಲರೂ ಅವ್ರವ್ರ ಮನೆಗಳ ಮೇಲೆ ಅವ್ರವ್ರ ಅಂಗಡಿ ಹತ್ರ ಎಲ್ಲರೂ ಕಟ್ಕೊಂಡು ಇದು ಮಾಡಿದ್ದಾರೆ. ಸೊ ನಾನು ಹಂಗೆ ಈಗ ನಮ್ಮ ಅಂಗಡಿ ಹತ್ರ ಅದೇ ರೀತಿಯ ಒಂದು ಫ್ಲಾಗ್ನ ಹಾಕಿದ್ದೀನಿ. ಅದು ನನಗಿಷ್ಟ ಆಗಿನೇ ನಾನು ಕಟ್ಟಿರುವಂಥ ಫ್ಲಾಗ್. ಅದು ಇಷ್ಟಪಟ್ಟು ನಾವು ಮಾಡ್ತಿರೋದು. ಹಬ್ಬ ಅಲ್ವಾ ಇದು, ಅದಕ್ಕೆ ಹಬ್ಬ ಮಾಡ್ತೀವಿ. ಎಲ್ಲರಿಗೂ ಹಬ್ಬ ಥರ. ಹೌದು, ಪ್ರತಿಯೊಬ್ಬ ಭಾರತೀಯರಿಗೂ ಹಬ್ಬದ ಥರ ಆಚರಿಸ್ಕೊತಾ ಇದ್ದೀವಿ. 75ನೇ ಸ್ವಾತಂತ್ರ್ಯೋತ್ಸವನ ಕರ್ತವ್ಯ ಅದು, ಅದನ್ನು ಪಾಲಿಸ್ಬೇಕು. ಹೋದ ವರ್ಷ ಯಾರು ಮುಂದೊಂದು ಮಾಡಲಿಲ್ಲ. ಇದು ಯಾವ ಗೋರ್ಮೆಂಟು ಅಂತ ಹೇಳೋಂಗಿಲ್ಲ, ಇದು ಪರ್ಸ್ನಲಾಗಿ ನಮಗೆ ಆತ್ಮರಕ್ಷಣೆ ಮಾಡಬೇಕಿಲ್ಲ. ಇವಾಗ ಇದೇ ಥರ ಮುಂದೆನೂ ನಡೆಸ್ಕೊಳೋದು ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನಡೀಲಿ, ಖುಷಿ ಆಗುತ್ತೆ. ಸೊ ಅದರಿಂದ ಚೆನ್ನಾಗಿದೆ ಈ ಸತಿ ಎಲ್ಲ ಸೆಲೆಬ್ರೇಷನ್ಸು ಎಲ್ಲ ಚೆನ್ನಾಗಿದೆ. ಎಲ್ಲ ಮುಖಂಡರು ಚೆನ್ನಾಗಿ ಸೆಲೆಬ್ರೇಷನ್ನು ಮಾಡೋಕ್ಕೆ ಅವಕಾಶನ ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.